ಎಲ್ಲ ಸಾಕ್ಷ್ಯಾಧಾರಗಳು ಎಲ್ಲ ಡಾಕ್ಯುಮೆಂಟ್ಸ್ನ ನಾನು ಕೊಟ್ಟರೂ ಕೂಡ ಲೋಕಾಯುಕ್ತ SP ವಿರುದ್ಧ ಭಾಳ ಒಂದು ಕೆಟ್ಟದಾಗಿ ಪರಿಣಾಮ ಬೀರುವಂಥದ್ದು, ಭಾಳ ಕೇವಲವಾಗಿ IPS ಅಧಿಕಾರಿ ಬಗ್ಗೆ ಮಾತಾಡಿರುವಂಥದ್ದು. ನಾನು ಅದನ್ನು ಅಬ್ಜೆಕ್ಟ್ ಮಾಡ್ತೀನಿ. ಪೊಲೀಸ್ನವರು, ಲೋಕಾಯುಕ್ತರು ಒಂದು ಪೊಲೀಸ್ ಕಂಪ್ಲೇಂಟ್ ಮಾಡಬೇಕು ಅವನ ವಿರುದ್ಧ ಅನ್ನುವಂಥದ್ದು ಕೇಳ್ಕೊಳ್ಳುವಂಥ ಕೆಲಸವನ್ನು ಮಾಡ್ತೀನಿ. ಇದರಲ್ಲಿ ನೋಡಿ, ಇವ್ರು ಕೊಟ್ಟಿರುವಂಥ ದಾಖಲೆಗಳು ಹೆಂಗಿದಾವೆ ಅನ್ನುವಂಥದ್ದು ಒಂದೇ ಒಂದು ಚಿಕ್ಕ ಉದಾಹರಣೆ ಹೇಳ್ತೀನಿ ನಾನು. ಸಹಿ ಸರಿ ಇಲ್ವಂತೆ. ಅದಕ್ಕೆ ಅವ್ರು ಹೇಳ್ತಾರೆ, ನನ್ನ ಬಳಿ ಇರುವ ದಾಖಲೆಯಲ್ಲಿ ಇರುವ ಸಹಿಗೂ ಪಕ್ಕದಲ್ಲಿರುವ X ಗುರುತಿಗೂ ಅಂತರ ಕಡಿಮೆ ಇರುವುದು ಕಂಡು ಬಂದಿದೆ. ಆಮೇಲೆ ಅದರಲ್ಲಿ ಥ ಅನ್ನೋದು ಬೇರೆ ಥರ ಇದೆ, ಥ ಅನ್ನೋದು ಬೇರೆ ಥರ ಇದೆ, ಪಿ ಅನ್ನೋದು ಅಲ್ಲಿ ಬೇರೆ ಇದೆ, ಇದ್ಯಾವುದೋ ಒಂದು ಅರ್ಜಿನಲ್ಲಿ ಇನ್ನೊಂದು ಪಿ ಥರ ಇದೆ, ಫ ಅನ್ನೋದು ಇನ್ನೊಂದು ಥರ ಇದೆ, ರಾ ಅನ್ನೋದು ಇನ್ನೊಂದು ಥರ ಇದೆ, ಆರ್ ಅನ್ನೋದು ಬೇರೆ ಥರ ಇದೆ. ಅಂದರೆ ಸಿಗ್ನೇಚರ್ ಮಾಡಿರುವಂಥದ್ದನ್ನ ಇವ ನೋಡಿ ಈ ಥರ ಉಲ್ಲೇಖ ಮಾಡಿ ಲೋಕಾಯುಕ್ತಕ್ಕೆ ದಾಖಲೆಗಳಿಲ್ದೇನೆ ಸುಳ್ಳು ಅರ್ಜಿಗಳನ್ನು ಕೊಡುವಂಥದ್ದು, ಒಳ್ಳೆ ಚೈಲ್ಡಿಶ್ ಆಗಿ ದೂರನ್ನು ಕೊಡುವಂಥದ್ದು ನಾವು ಕಂಡಿದ್ದೀವಿ. ಸಿಗ್ನೇಚರ್ ಸರಿ ಇಲ್ಲ, ಸಿಗ್ನೇಚರ್ ಒಂದು ಹಾಳೆಗೂ ಇನ್ನೊಂದು ಹಾಳೆಗೂ ವ್ಯತ್ಯಾಸ ಇದೆ, ಅಂತರ ಇದೆ, ಇನ್ನೊಂದಿದೆ, ಮತ್ತೊಂದಿದೆ, ಅಕ್ಷರ 4 ಇಲ್ಲಿ 4.25 ಇದೆ, ಇಲ್ಲಿ 3.25 ಇದೆ ಅಂತ ಹೇಳುವಂಥದ್ದನ್ನೆಲ್ಲ ತನಿಖೆ ಸಂಸ್ಥೆಗಳು ಪರಿಗಣಿಸಿ ಅದರ ಆಧಾರದ ಮೇಲೆ ತನಿಖೆ ಮಾಡುವಂಥದಕ್ಕೆ ವ್ಯವಸ್ಥೆ ಇದೆಯಾ? 3 ಎಕರೆ 16 ಕುಂಟೆ ಪಾರ್ವತಮ್ಮ ಮೇಡಮ್ ಅವರ ಜಾಗ. ಅದು ಅಕ್ರಮವಾಗಿ BJP ಸರ್ಕಾರ ಇದ್ದಾಗ ಮೂಡಾದವರು 2020 ಇಸ್ವಿನಲ್ಲಿ ಅಕ್ರಮವಾಗಿ ಅವರ ಜಮೀನನ್ನು ಅವ್ರನ್ನ ವಶಪಡಿಸ್ಕೊಂಡ್ಮೇಲೆ ಪರಿಹಾರವಾಗಿ 34,820 ಚದರ ಅಡಿ ಜಾಗವನ್ನು ಮೈಸೂರಿನಲ್ಲೇ ಕೊಟ್ಟಿರುವಂಥದ್ದು. ವಿಜಯನಗರ 3rd ಸ್ಟೇಜು, 4th ಸ್ಟೇಜು, 5th ಈ ಬೇರೆ ಬೇರೆ ಸ್ಟೇಜ್ಗಳಲ್ಲಿ 14 ಸೈಟ್ಗಳ ಮೂಲಕ ಕೊಟ್ಟಿರುವಂಥದ್ದನ್ನ ಸಿದ್ದರಾಮಯ್ಯನವರು ಇನ್ಫ್ಲೂಯೆನ್ಸ್ ಯೂಸ್ ಮಾಡಿ ಮುಖ್ಯಮಂತ್ರಿಗಳ ಪವರ್ನ ಮಿಸ್ಯೂಸ್ ಮಾಡ್ಕೊಂಡು ತಗೊಂಬಿಟ್ಟವ್ರೆ ಅಂತ ಏನು ಲಬ ಅಂತ BJPಯವರು JDSನವರು ಆ ಬೆಂಗಳೂರಿಂದ ಪಾದಯಾತ್ರೆ ಮಾಡಿ ಇಲ್ಲಿಂದ ಡೆಲ್ಲಿವರೆಗೂ ದೇಶಾದ್ಯಂತ ಮಾಧ್ಯಮಗಳ ಮೂಲಕ ಅವ್ರನ್ನ ಹೆಸರಿಗೆ ಮಸಿ ಬಳಿಯುವಂಥದ್ದಕ್ಕೆ ಏನು ಪ್ರಯತ್ನ ಆಗಿತ್ತು, ಏನಾಗಿದೆ ದಯಮಾಡಿ ಹೇಳಿ ಸ್ವಾಮಿ. ಏನು ತಪ್ಪಾಗಿದೆ ಅನ್ನುವಂಥದ್ದು ಹೇಳಿ, ದಯಮಾಡಿ ನಿಲ್ಲಿಸಬೇಕು. ಜನಸಾಮಾನ್ಯರಿಗೆ ಅನುಕೂಲರಾಗುವಂಥ ರೀತಿಯಲ್ಲಿ BJPಯವರು ಕೆಲಸ ಮಾಡಲಿ. ಇಂಥ ಸೈಡ್ ಆಕ್ಟರ್ಸ್ಗಳನ್ನ ಸೃಷ್ಟಿ ಮಾಡಿ ಅವ್ರಿಗೊಂದಷ್ಟು ಫೀಡ್ ಮಾಡಿ ದುಡ್ಡು ಕಾಸು ಕೊಟ್ಟು ಸುಪ್ರೀಂ ಕೋರ್ಟ್ ಲಾಯರ್ಗಳನ್ನೆಲ್ಲ ಕರ್ಕೊಂಬಂದು ಏನು ಕಟ್ಟಿ ಹಾಕ್ಬಿಟ್ರಿ ನೀವು, ಏನು ಕಿಸಿದ್ರಿ ದಯಮಾಡಿ ಹೇಳಿ. ನಾವು ಯಾವತ್ತಾದರೂ ನಮ್ಮ ಅಧಿಕಾರವನ್ನು, ನಮ್ಮ ಸರ್ಕಾರ ಇದ್ದರೂ ಕೂಡ, ಪೊಲೀಸ್ ವ್ಯವಸ್ಥೆ ಇದ್ದರೂ ಕೂಡ ಯಾವತ್ತಾದರೂ ಸ್ನೇಹಮಯ ಕೃಷ್ಣನಿಗೆ ಆಗಲಿ ಮತ್ತೊಬ್ಬರಿಗೆ ಆಗಲಿ ನಾವೇನಾದರೂ ಭಯ ಹುಡಿಸುವಂಥದ್ದು, ಇನ್ನು ಹೆದರಿಕೆ ಓಡುವಂಥ ಕೆಲಸವನ್ನು ಮಾಡಿದ್ದೀವಾ?